ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 13ನೇ ಭಾಗ. 12ನೇ ಭಾಗದಲ್ಲಿ ಅಮೀರ್ ಮತ್ತು ಫರೀದ್ ಇಬ್ಬರು ತಾಲಿಬನ್ಸ್ನ ನೋಡ್ತಾರೆ. ಸೌರವ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ತಾರೆ. ಮತ್ತು ಅಮೀರ್ ತಾನು ಚಿಕ್ಕಂದ್ರಲ್ಲಿ ಇದ್ದ ಮನೆ, ಹಸನ್ ಜೊತೆ ಆಟ ಆಡ್ತಾ ಇದ್ದ ಬೆಟ್ಟ ಎಲ್ಲ ನೋಡಿಕೊಂಡು ಬರ್ತಾನೆ. ಒಂದು ಹೋಟೆಲಲ್ಲಿ ಚೆಕ್ ಇನ್ ಆಗ್ತಾರೆ. ಅಲ್ಲಿಂದ ಕತೆ ಮುಂದಕ್ಕೆ ಹೇಳ್ತೀನಿ. ಹೋಟೆಲ್ ರೂಮ್ಗೆ ಚೆಕ್ ಇನ್ ಮಾಡಿದ್ವಿ. ಆ ಬಾತ್ರೂಮಲ್ಲಿ ಪಿಂಕ್ ಸ್ಪಾಟ್ಸ್ ಹಾಗೇ ಇದ್ವು. ಟಾಯ್ಲೆಟ್ ಫ್ಲಶ್ ಆಗ್ತಿರ್ಲಿಲ್ಲ. ಅಲ್ಲಲ್ಲಿ ಒಡೆದೋಗಿತ್ತು. ವಿಂಡೋನೂ ಮುರಿದೋಗಿತ್ತು. ಸೂಟ್ ಕೇಸ್ ಅಲ್ಲಿಟ್ಟೆ. ಗೋಡೆ ಮೇಲೆ ರಕ್ತದ ಕಲೆಗಳು ಕಾಣ್ತಾ ಇದ್ವು, ಒಣಗಿದ್ವು. ಮಲ್ಕೊಳ್ಳೋದಕ್ಕೆ ಒಂದು ಮಂಚ, ಅದ್ರ ಮೇಲ್ಗಡೆ ಒಂದು ಚಾಪೆ ಕೆಳಗೆ ಹಾಸ್ಕೊಳ್ಳೋದು ಮಲಗೋದಕ್ಕೆ. ಫರೀದ್ಗೆ ಓದ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಬೆಡ್ಶೀಟ್ ಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ತೊಗೊಂಡ್ರು. ಮಾಮೂಲಿಯಾಗಿ ಆ ರೂಮ್ಗೇ $75 ತಗೊಂಡ್ರು. ಮತ್ತು ಆ ಹೋಟೆಲಲ್ಲಿ 2 ದಿನದಿಂದ ಪವರ್ ಇರಲಿಲ್ಲ. ಆದರೆ ಏನು ಮಾಡೋದು, ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಅನುಭವಿಸ್ಲೇಬೇಕು. ಈಗ ನಮಗೆ ಬೇರೆ ದಾರಿ ಇಲ್ವಲ್ಲ. ಅಲ್ಲಿ ಉಳ್ಕೊಂಡೆ. ಫುಡ್ ತರೋಕ್ಕೆ ಫರೀದ್ ಹೊರಗೋದ. ನಾನು ಫುಡ್ಡಿಗೆ ವೆಯ್ಟ್ ಮಾಡ್ತಾ ಅಪ್ಪ ನಾನು ಈ ವಜೀರ್ ಅಕ್ಬರ್ ಖಾನ್ ಡಿಸ್ಟ್ರಿಕ್ಕಲ್ಲಿ, ಈ ಪಸ್ತೂನಿ ಸ್ಕ್ವೇರಲ್ಲಿ ಇಲ್ಲಿ ಓಡಾಡ್ತಿದ್ದಿದ್ದು ಎಲ್ಲ ನೆನಪಿಸ್ಕೊಂಡೆ. ಆದರೆ ಇವಾಗ ಈ ಸಿಟಿಗೆ ಬಂದ ತಕ್ಷಣ ನನಗೆ ಫಸ್ಟ್ ದರ್ಶನ ಕೊಟ್ಟಿದ್ದು ಬರೀ ಭಿಕ್ಷುಕರು. ಇಲ್ಲಿ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳೇ, ಎಲ್ಲ 5 ವರ್ಷ ಆಸ್ಪಾಸ್ನಲ್ಲಿರೋರು. ತೀರಾ ಸಣ್ಣ ಮಕ್ಕಳನ್ನ ತಾಯಂದಿರು ಮಡ್ಲಲ್ಲಿ ಕೂರಿಸ್ಕೊಂಡು ರೋಡ್ ಬದಿಯಲ್ಲಿ ಕೂತು ಬಕ್ಷೀಸ್ ಬಕ್ಷೀಸ್ ಅಂತ ಕೇಳ್ತಾ ಇದ್ರು. ಅವ್ರು ಬಾಯಿ ಬಿಟ್ಟು ಜೋರಾಗಿ ಮಾತಾಡೋಂಗೂ ಇಲ್ಲ. ನಮ್ಮಪ್ಪ ನಾನು ಚಿಕ್ಕಂದ್ರಲ್ಲಿ ಯಾವಾಗ ಹೊರಗೆ ಹೋಗ್ತಾಯಿದ್ರು, ಯಾರಾದರೂ ಭಿಕ್ಷುಕರು ಇರ್ತಾರೆ ಕೊಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ದುಡ್ಡು ತೊಗೊಂಡು ಕಾಯಿನ್ಸ್ ತೊಗೊಂಡು ಹೋಗ್ತಾಯಿದ್ರು. ಅವರು ಹೋಗೋ ದಾರಿಯಲ್ಲಿ ಯಾರು ಬಂದರೂ ಅವರು ದುಡ್ಡು ಕೊಡದೆ ಕಳಿಸ್ತಾ ಇರಲಿಲ್ಲ. ಇವಾಗ ಕೊಡಬೇಕಂದ್ರೆ ಎಲ್ಲಿ ಕೊಡೋದು, ಎಷ್ಟು ಜನಕ್ಕೆ ಕೊಡೋದು, ಯಾವ ರೀತಿಯಲ್ಲಿ ಕೊಡಬೇಕು? ನಾನೇನಾದರೂ ಇಲ್ಲಿ ಬರ್ತಿದ್ದೀನಿ ಅಂತ ಒಂದೇ ಒಂದು ಮಾತು ನಾನು ಸೊರೆಯಾಗಿ ಹೇಳಿದ್ದಿದ್ರೆ ಆ ತಕ್ಷಣ ಫೋನ್ ಇಟ್ಟು ಪಾಕಿಸ್ತಾನ್ಗೆ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿರೋಳು. ಆದರೆ ಇಲ್ಲಿ ನಾನು ಅವಳಿಗೆ ಹಂಗೆ ಹೇಳಿಲ್ಲ. ಸ್ವಲ್ಪ ದಿನ ಕಾಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ ಅಂತ ಮಾತ್ರ ಹೇಳಿದೆ. ಅಷ್ಟರಲ್ಲಿ ಫರೀದ್ ಊಟ ತೊಗೊಂಬಂದ. ಅದೇ ನಾನ್, ವೈಟ್ ರೈಸ್, ಕಬಾಬ್. ಅಫ್ಘಾನಿಸ್ತಾನಲ್ಲಿ ಎಷ್ಟೇ ಏನೇ ಚೇಂಜ್ ಆಗಿರಲಿ, ಈ ಲ್ಯಾಮ್ ಕಬಾಬ್ ಟೇಸ್ಟ್ ಮಾತ್ರ ನೆಕ್ಕಿ ತಿನ್ನೋ ಅಷ್ಟು ಚೆನ್ನಾಗಿತ್ತು. ಅದರ ಟೇಸ್ಟ್ ಮಾತ್ರ ಬದಲಾಗಿರಲಿಲ್ಲ. ಆದರೆ ಅದನ್ನ ಅಫೋರ್ಡಬಿಲಿಟಿ ಮಾತ್ರ ಸದ್ಯಕ್ಕೆ ತಾಲಿಬನ್ಸ್ಗೆ ಮಾತ್ರ ಇತ್ತು. ಇದೇ ರೀತಿಯಲ್ಲಿ ಊಟ ಮುಗಿಸಿ ಮಲಗಿದ್ವಿ. ಫರೀದ್ ಕೇಳ್ದ, ಸರ್ ಅಮೀರಾಗ ನೀವು ನಿಜಕ್ಕೂ ಇಲ್ಲಿ ಏನಕ್ಕೆ ಬಂದಿತ್ತು ಅಂತ. ನಾನು ಆ ಹುಡುಗನಿಗಾಗಿ ಅಂತ ಹೇಳಿದೆ. ಆಫ್ಟರ್ ಆಲ್ 1000 ಹುಡುಗನಿಗೋಸ್ಕರ ನೀವು ಅಲ್ಲಿಂದ ಇಷ್ಟು ದೂರ ಬಂದರೆ, ಇಷ್ಟು ಖರ್ಚು ಮಾಡಿ ಇಷ್ಟು ಕಷ್ಟಪಡ್ತಿದ್ದೀರಾ, ನಿಜಕ್ಕೂ ಅದೇ ಕಾರಣನಾ ಅಂತ ಮತ್ತೆ ಕೇಳ್ದ. ಬೇರೆ ಏನಿಲ್ಲ ಅಂತ ಹೇಳಿದೆ. ಆಮೇಲೆ ಫರೀದ್ ತಾನು ಬದುಕಿದ ಜೀವನ, ತನ್ನ ಹಳ್ಳಿ ಜೀವನ, ಪಂಜರ್ ಸ್ಕ್ವೇರಲ್ಲಿ ತವ್ರು ಮಾಡಿದ ಯುದ್ಧದ ಬಗ್ಗೆ, ಅಪ್ಪ ತೀರ್ಕೊಂಡಿದ್ದು, ಮಕ್ಕಳು ತೀರ್ಕೊಂಡಿದ್ದು, ಅಫ್ಘಾನಿಸ್ತಾನ್ ಹಂತವಾಗಿ ಹೇಗೆ ಹಾಳಾಗ್ತಾ ಬಂತು ಅಂತೆಲ್ಲ ಮಾತಾಡ್ದ. ಈ ಮಧ್ಯೆ ನಾನು ಅಮೆರಿಕದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದೆ. ಅಮೆರಿಕದಲ್ಲಿ ಯಾವುದೇ ಒಂದು ಅಂಗಡಿಗೆ ಹೋದರೆ ಒಂದೇ ಥರದ್ದು ಒಂದು ವಸ್ತು ಬೇಕಂದರೆ ಅದೇ ಥರದ್ದು ಒಂದು 20 ಐಟಮ್ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ನಾವೇ ಹೋಗಿ ತೊಗೊಂಬರ್ಬೋದು, ಯಾರಿಗೂ ಕೊಡಲ್ಲ ಅಂತ ಹೇಳಿದೆ. ನಾವೇ ಹೋಗಿ ತೊಗೊಬೋದಾ? ಒಂದೇ ಥರದ್ದು 20 ಐಟಮ್ ಇರುತ್ತಾ ಅಂತ ಅಚ್ಚರಿಯಿಂದ ಕೇಳ್ದ. ಮತ್ತು ಮನೆಯಲ್ಲೂ ಟಿ ವಿ ಇರುತ್ತೆ. ಆ ಟಿ ವಿಗೊಂದು ರಿಮೋಟ್ ಇರುತ್ತೆ. ಪ್ರತಿಯೊಂದು ಟಿ ವಿಯಲ್ಲೂ ಹೆಚ್ಚು ಕಮ್ಮಿ 500 ಚಾನಲ್ಸ್ ಬರುತ್ತೆ ಅಂತ ಹೇಳಿದಾಗ, 500 ಚಾನಲ್ಸ್ ಅಂತ ಅಚ್ಚರಿಯಾದ. ಹೌದು, 500 ಚಾನಲ್ಸ್ ಅಂತ ಹೇಳಿದೆ. ತಾನು ಸೈಲೆಂಟಾಗಿ ರಗ್ಗಲ್ಲಿ ಮುದುಡ್ಕೊಂಡ. ಇದ್ದಕ್ಕಿದ್ದಾಗೆ ಪುಸುಕ್ಕಂತ ನಕ್ಕ. ಅಮೀರಾಗ, ಮುಲ್ಲಾ ನಜರುದ್ದೀನ್ ಅವ್ರ ಮಗಳು ಬಂದು ಅಪ್ಪ ನನಗೆ ಗಂಡ ಹೊಡಿತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದಾಗ ಆಗ ಮುಲ್ಲಾ ಏನು ಹೇಳಿದ್ರು
ಅಂತ ಕೇಳಿದ್ರು. ನಾನು ನಕ್ಕುಬಿಟ್ಟೆ. ಅದೇ ಮುಲ್ಲಾ ಕೂಡ ಮಗಳನ್ನ ಒಡೆದು ಕಳಿಸಿದ್ರಂತೆ. ಅವರು ನನ್ನ ಮಗಳನ್ನ ಒಡೆದು ಅವನಿಗೆ ನನ್ನ ಮಗಳನ್ನ ಒಡೆದು ಕಳಿಸೋದಕ್ಕೆ ಎಷ್ಟು ಧೈರ್ಯ ಇದೆಯೋ ಅವನ ಹೆಂಡ್ತಿನ ಒಡೆದು ಕಳಿಸೋದಕ್ಕೆ ನನಗೂ ಅಷ್ಟೇ ಧೈರ್ಯ ಇದೆ ಅಂತ ಹೇಳು ಅಂತ ಹೇಳಿ ಕಳಿಸಿದ್ರಂತೆ ಅಂತ ನಾನು ರಿಪ್ಲೈ ಮಾಡಿದೆ. ಆಮೇಲೆ ಒಬ್ರಿಗೊಬ್ರು ಸುಮಾರು ಮುಲ್ಲಾ ನಜರುದ್ದೀನ್ ಜೋಕ್ಸ್ನ ಹೇಳ್ಕೊಳ್ತಾ ತುಂಬ ನಗ್ತಾ ಇದ್ವಿ. ನಿಮ್ಮಲ್ಲಿ ಯಾರಿಗಾದರೂ ಅಫ್ಘಾನಿಸ್ತಾನ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೂ ಮುಲ್ಲಾ ನಜರುದ್ದೀನ್ ಜೋಕ್ಸ್ ಎಷ್ಟು ಫೇಮಸ್ಸು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟೊತ್ತಿಗೆ ಕೊನೆಯದಾಗಿ ಫರೀದ್ ಕೇಳ್ದ, ಮುಲ್ಲಾ ನಜರುದ್ದೀನ್ ಒಂದು ಮೂಟೆ ಎತ್ಕೊಂಡು ಕತ್ತೆ ಮೇಲೆ ಹೋಗೋವಾಗ ಬೇರೆ ಯಾರೋ ಕೇಳಿದ್ರಂತೆ, ಏನಕ್ಕೆ ಅಷ್ಟು ಕತ್ತೆ ಅಷ್ಟೊಂದು ಭಾರ ಕತ್ತೆ ಮೇಲೆ ಹಾಕ್ಬೋದಲ್ವಾ, ಅದನ್ನು ಯಾಕೆ ನೀನು ಎತ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳಿದ್ರಂತೆ. ಆಗೇನು ಹೇಳಿದ್ರು ಗೊತ್ತಾ ಅಂತ ಕೇಳ್ದ. ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಇಟ್ ಈಸ್ ಸೋ ಕ್ರೂಯಲ್, ನಾನೇ ಇಷ್ಟು ಭಾರ ಇದ್ದೀನಿ ಈ ಕತ್ತೆ ಮೇಲೆ ಕೂತ್ಕೊಂಡು, ಮತ್ತು ಅದ್ರ ಭಾರನೂ ಯಾಕೆ ಹಾಕ್ಲಿ ಅಂತ ನಾನೇ ಎತ್ಕೊಂಡಿದ್ದೀನಿ, ನಾನೇ ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರಂತೆ ಅಂತ ಹೇಳಿದ್ರು. ಹಾಗೆ ನಗ್ತಾ ಇದ್ವಿ ಒಬ್ರಿಗೊಬ್ರು. ಆ ಮಧ್ಯದಲ್ಲಿ ಒಂದು ನಿಜಕ್ಕೂ ನೀವು ಆ ಹುಡುಗನಿಗೋಸ್ಕರನೇ ಬಂದಿದ್ದೀರಾ ಅಮೀರಾಗ ಅಂತ ಮತ್ತೆ ಕೇಳಿದ್ರು. ಆಗ ನನಗೆ ಟಯರ್ಡ್ ಆಗಿದೆ ಫರೀದ್ ಅಂತ ಹೇಳಿ ಮಲಗಿದೆ. ಅಷ್ಟೊತ್ತಿಗೆ ಫರೀದ್ ತುಂಬ ಗೊರಕೆ ಜೋರಾಗಿ ಹೊಡೆದು ನನಗೆ ಬರೋ ನಿದ್ದೆನೂ ಹೋಗಿಸ್ಬಿಟ್ಟ. ನಾನು ಒದ್ದಾಡಿಕೊಂಡು ಇಡೀ ರಾತ್ರಿ ಕಳೆದೆ. ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಒಂದು 11 ಗಂಟೆ ಅಷ್ಟೊತ್ತಿಗೆ ಆ ಮುಂಚೆ ನಾನು ಹೋಗ್ತಾ ಇದ್ದ ಸಾಕರ್ ಗೇಮ್ಸ್ ನೋಡೋಕ್ಕೆ ಹೋಗ್ತಾ ಇದ್ದ ಗ್ರೌಂಡಿಗೆ ಹೋದ್ವಿ. ಅಲ್ಲಿ ದಾರಿಯಲ್ಲಿ ಒಂದು ಹುಡುಗ ಬಂದು ಕೇಳ್ದ, ನಿಮಗೆ ಸೆಕ್ಸಿ ಫೋಟೋಗ್ರಾಫ್ಸ್ ಬೇಕಾ ಅಂತ. ತುಂಬ ಸೀಕ್ರೆಟಾಗಿ ಕೇಳ್ದ. ಬೇಡ ಅಂತ ಹೇಳಿದೆ. ಅದು ತುಂಬ ಸೆಕ್ಸಿಯಾಗಿದೆ, ತುಂಬ ಸೆಕ್ಸಿಯಾಗಿದೆ ಅಂತ ಕೇಳ್ದ. ನನಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯಾವುದೋ ಒಂದು ಸೆಕ್ಸಿ ಫೋಟೋ ನೋಡಿದ್ದು ನೆನಪಾಯಿತು. ಆದರೆ ಹಿಂದಿ ಮೂವಿಯಲ್ಲಿ ಎಷ್ಟೊಂದು ಜನ ಹೀರೋಯಿನ್ಗಳನ್ನ ಅವ್ರನ್ನ ಸೆಕ್ಸಿಯಾಗಿ ತೋರಿಸೋದು ಅಂತ ತೋರಿಸ್ತಾ ಇರ್ತಾರೆ, ಆದರೆ ಪೂರ್ತಿ ಬಟ್ಟೆ ಹಾಕಿನೇ ತೋರಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಆದರೆ ನನಗೆ ಬೇಡ ಅಂತ ಹೇಳಿ ಅವನಿಗೆ ಗದರಿ ನಾನು ಮುಂದೆ ನಡೆದೆ. ಆಗ ಫರೀದ್ ಹೇಳ್ದ, ಅವನೇನಾದರೂ ನನ್ನ ಕೇಳಿದ್ದಿದ್ರೆ ಅವರ ಗೋರಿಯಲ್ಲಿ ಮಲಗಿರೋ ಅವ್ರ ಅಪ್ಪನ ಎಬ್ಬಿಸ್ತಿದ್ದೆ ನಾನು ಅಂತ ಹೇಳ್ದ. ಹಾಗೆ ನಾವು ಗ್ರೌಂಡ್ಗೆ ಹೋದ್ವಿ. ಗ್ರೌಂಡ್ ನೋಡ್ತಾ ಇದ್ದರೆ ಎದೆ ಹೊಡ್ತಾ ಜಾಸ್ತಿ ಆಯಿತು. ಯಾಕಂದರೆ ಎಲ್ಲಿ ನೋಡಿದ್ರೂ ಅಲ್ಲಲ್ಲೇ ಸಣ್ಣ ಸಣ್ಣ ಹಳ್ಳಗಳು. ನಾವು ಹೋಗೋವಾಗ ಎಲ್ಲಿ ನೋಡಿದ್ರೂ ಬರೀ ಎಷ್ಟು ಒಳ್ಳೆ ಹುಲ್ಲು ಬೆಳೆದಿರ್ತಿತ್ತು, ಸುತ್ತಲೂ ಮರಗಳು, ಎಷ್ಟು ಆಹ್ಲಾದಕರವಾಗಿರ್ತಿತ್ತು. ಜನ ಕೂತ್ಕೊಂಡು ಯಾರಾದರೂ ಸಾಕರ್ ಗೇಮ್ ಮಾಡುವಾಗ ಒಂದು ಗೋಲ್ ಇನ್ನೊಬ್ಬರು ಹೊಡೆದಾಗ ಎಷ್ಟು ಜೋರು ಚಿರಾಡ್ತಿದ್ವಿ. ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತ್ಕೋತಿದ್ರಿ ಇಲ್ಲಿ. ಆದರೆ ಇವತ್ತು ಅಲ್ಲಲ್ಲಿ ಎಷ್ಟು ಹೋಳುಗಳಾಗಿದ್ದಾವೆ, ಎಲ್ಲ ಗುಳಿ ಬಿದ್ದಿದೆ. ಜನ ಅವರಲ್ಲವರೇ ಗುಸ್ಕೊಡ್ತಾ ಮಾತಾಡ್ಕೊಳ್ತಾ ಅಲ್ಲೇ ನಿಂತಿದ್ರು. ಯಾವಾಗಲೂ ಸಾಕರ್ ಗೋಲ್ ಪಿಚ್ಚಲ್ಲಿ, ಬೌಂಡ್ರಿ ಪಿಚ್ಚಲ್ಲಿ ಈಗಲೂ 2 ಹಳ್ಳ ತೋಡಿದ್ರು. ಏನೋ ಮಾಡ್ತಾರೆ ಗೊತ್ತಾಗಲಿಲ್ಲ ನನಗೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಒಂದು ಟ್ರಕ್ ಬಂತು. ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ಸ್ ಓಡಾಡೋ ಪ್ರತಿ ಟ್ರಕ್ಕೂ ತುಂಬ ಧೂಳಿಡಿದು ಹೋಗಿತ್ತು. ಅದೇ ಥರದ್ದು ರೆಡ್ ಕಲರ್ ಧೂಳಿಡಿದಿರೋ ಟ್ರಕ್ ಒಂದು ಬಂತು. ಅದರಲ್ಲಿ ಗ್ರೀನ್ ಕಲರ್ ಬುರ್ಕಾ ಹಾಕಿರೋ ಒಂದು ಹೆಂಗಸನ್ನ ಕೆಳಗಿಳಿಸಿದ್ರು. ಮತ್ತೊಂದು ಬಂತು, ಅದರಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡಿರೋ ಗಂಡಸರನ್ನ ಕರ್ಕೊಂಬಂದರು. ಅದರ ಹಿಂದೆ ಮತ್ತೊಂದು ಬಂತು, ಅದರಲ್ಲಿ ಒಂದಿಷ್ಟು ಕಲ್ಲು ಇದ್ವು, ಜೊತೆಗೆ ಇನ್ನೊಬ್ಬ ವ್ಯಕ್ತಿನೂ ಇದ್ದ. ಅವನು ಎತ್ತರವಾಗಿದ್ದ, ಮತ್ತು ತನ್ನ ಎದೆ ಭಾಗ ತುಂಬ ಅಗಲವಾಗಿತ್ತು, ಕಟ್ಟುಮಸ್ತಾದ ದೇಹ. ಅಲ್ಲಿಗೆ ಬಂದು ಅವ್ರನ್ನಿಬ್ಬರನ್ನ ಇಳಿಸಿದಾಗ ಅರ್ಥ ಆಯಿತು, ಇವಾಗ ಈ ಶೋ ನೋಡಬೇಕಾ ನಾನು ಅಂತ ತಲೆ ತಿರುಗ್ತಾ ಇತ್ತು, ಹೊಟ್ಟೆ ಕಿವುಚ್ದಂಗೆ ಆಗ್ತಾಯಿತ್ತು. ಆ ಹೆಂಗಸನ್ನ ಆ ಗುಳಿ ಒಳಗೆ ಇಳಿಸೋಕ್ಕೆ ಟ್ರೈ ಮಾಡಿದ್ರು. ಅವರು ಇಳಿಯೋಕ್ಕೆ ರೆಡಿ ಇಲ್ಲ. ಹೀಗೆ ಕಾಲು ಬಡ್ದು ಹಿಂದೆ ಬರೋಕ್ಕೆ ಟ್ರೈ ಮಾಡಿದ್ರು. ಅವ್ರನ್ನ ಬಲವಂತವಾಗಿ ಆ ಗುಳಿ ಒಳಗೆ ಇಳಿಸಲಾಯಿತು. ಅದು ಅವ್ರ ಎದೆ ಭಾಗದವರೆಗೂ ಅವರು ಒಳಗೆ ಹೋಗ್ಬಿಟ್ಟಿದ್ರು. ಇನ್ನೊಂದರಲ್ಲಿ ಆ ಗಂಡಸನ್ನ ಇಳಿಸಿದಾಗ ಅವನು ಏನು ಪ್ರೊಟೆಸ್ಟೇ ಮಾಡಲಿಲ್ಲ, ಸುಮ್ಮನೆ ಇಳಿದ. ನಾನು ನೆನಪಿಸ್ಕೊಳ್ತಿದ್ದೆ, ನಮ್ಮ
ಈಗ ಇಸ್ಲಾಮಲ್ಲಿ ಕುಡಿಯೋದು ತುಂಬ ತಪ್ಪು. ಆದರೆ ನನ್ನ ಫಸ್ಟ್ ಬುಕ್ ಪಬ್ಲಿಷ್ ಆದಾಗ ನನ್ನ ಹೆಂಡತಿನ ಕರ್ಕೊಂಡು ಹೋಗಿ ನಾನು ಮನೆಯಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡ್ಕೊಂಡಿದ್ವಿ. Space available. 87 pause recording. ಅಷ್ಟೊತ್ತಿಗೆ ಒಬ್ಬ ಬಂದು ಮೈಕ್ ತಗೊಂಡು ಜೋರಾಗಿ ಹೇಳ್ದ, ತಪ್ಪು ಮಾಡಿದ್ರೆ ದೇವರು ಹೇಳಿರೋ ಹಾಗೆ ನಾವು ಶಿಕ್ಷೆ ಕೊಡಬೇಕು ಅಲ್ವಾ ಅಂತ ಹೇಳಿ ಕೆಲವೊಂದು ಪ್ರೇಯರ್ಸ್ ಎಲ್ಲ ಹೇಳಿ ಕೊನೆಗೆ ಜೋರಾಗಿ ಮೈಕಲ್ಲಿ ಅನೌನ್ಸ್ ಮಾಡ್ದ. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಹೌದು ಅಂತ ಚೀರಲೇಬೇಕಿತ್ತು. ಅಲ್ಲಿ ಹೌದು ಅನ್ನೋ ಥರನೇ ಎಲ್ಲ ತಲೆ ಆಡಿಸಿದ್ರು. ಅಷ್ಟರಲ್ಲಿ 3ನೇ ಟ್ರಕ್ಕಲ್ಲಿ ಬಂದವನು, ಅದೇ ಜಾನ್ ವೇಲ್ ಹಾಕ್ಕೊಂಡಿರೋ ಥರ ಬ್ಲ್ಯಾಕ್ ಕಲರ್ ಸ್ಪೆಕ್ಸ್ ಹಾಕ್ಕೊಂಡಿರೋನು, ವೈಟ್ ಬಟ್ಟೆ ಹಾಕ್ಕೊಂಡಿರೋನು, ಅನಾಥಾಶ್ರಮದ ಮ್ಯಾನೇಜರ್ ನನಗೆ ಹೇಳಿದ ಗುರುತುಗಳೆಲ್ಲ ಕಾಣಿಸೋ ಅಂಥವನು ಬಂದು ಅಲ್ಲಿ ನಿಂತ್ಕೊಂಡು ಕಲ್ಲು ತಗೊಂಡು ಜೋರಾಗಿ ಎಸೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಆ ಹೆಂಗಸು ಒಳಗೆ ಸೇರಿಸ್ದಾಗಿಂದ ಕೂಕ್ಕೋತಾನೇ ಇದ್ಲು. ಆ ಗಂಡಸಿಗೂ ಚೆನ್ನಾಗಿ ಒಡೆದ್ರು. ಸ್ವಲ್ಪ ಹೊತ್ತಾದಮೇಲೆ ಇನ್ನೊಬ್ಬ ಅಲ್ಲಿ ಕೊಕ್ಕರ್ಗಾರಲ್ಲಿ ಕೂತು ಅವನಿಗೆ ಚೆತಸ್ಕೋಪ್ ಅವನ ಎದೆಗಿಟ್ಟು ಅದನ್ನು ಕನ್ಫರ್ಮ್ ಮಾಡೋ ಥರ ಅವನಿಗೆ ಆ ಲೀಡರ್ಗೆ ಕೊಟ್ಟ. ಅವನ ಕಿವಿಯಲ್ಲಿ ಹಿಡ್ಕೊಂಡು ಕೇಳಿಸ್ಕೊಂಡು ಆಯ್ತು ಇವನು ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೆ, ಕನ್ಫರ್ಮ್ ಆದಮೇಲೆ ಅದನ್ನು ಬಿಟ್ಬಿಟ್ರು. ಅಷ್ಟೊತ್ತಿಗೆ ನಾನು ಶೋ ಮುಗೀತಾ ಆಗೋಯ್ತಾ ಇಲ್ವಾ ಅಂತ ಹೇಳಿ ನಾನು ಕಣ್ಣು ಮುಚ್ಕೊಂಡು ಫರೀದ್ನ ಕೇಳ್ತಾ ಇದ್ದೆ. ಇಲ್ಲ ಇನ್ನೂ ಆಗಿಲ್ಲ, ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಾ ಇದ್ದ. ಅದಾಗೋ ಅಷ್ಟೊತ್ತಿಗೆ ಬೇರೆಯವ್ರ ಮೂಲಕ ಒಂದು ಮೆಸೆಂಜರ್ ಹತ್ರ ಒಂದು ಮೆಸೇಜ್ ಹೇಳಿ ಕಳಿಸಿದ್ವಿ, ನಾನು ಅಮೆರಿಕದಿಂದ ಬಂದಿದ್ದೀವಿ, ನಿಮ್ಮ ಹತ್ರ ಒಂದು ಬಿಸ್ನೆಸ್ ವ್ಯವಹಾರ ಮಾಡಬೇಕು, ಯಾವಾಗ ಟೈಮ್ ಇದೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಬನ್ನಿ ಅಂತ ಹೇಳಿ ಕೊಟ್ಟರು, ಅಪಾಯಿಂಟ್ಮೆಂಟ್ ಕೊಟ್ಟರು. ಮಧ್ಯಾಹ್ನ 3 ಗಂಟೆಗೆ ನಾನು ಅಂದ್ಕೊಂಡೆ ಇನ್ನೂ ಇಲ್ಲ ಅಂತ ಹೇಳಿ ಮತ್ತೊಂದು ಸ್ವಲ್ಪ ದಿನ ನನ್ನನ್ನು ಪದೇ ಪದೇ ಸುತ್ತಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಈ ರೀತಿ ಪ್ರೊಸೀಜರ್ ನಡೆಯುತ್ತೆ ಅಂತ. ಆದರೆ ಕೇಳಿದ ತಕ್ಷಣ ಕೊಟ್ಬಿಟ್ರು. ಸರಿ ಅಂತ ಅವತ್ತು ಮಧ್ಯಾಹ್ನಕ್ಕೆ ಅವರ ಆಫೀಸ್ ಹತ್ರ ಹೋದೆ. ಇನ್ನೂ ಕರೆಂಟ್ ಬಂದಿಲ್ಲ. ಅಲ್ಲಿಗೆ ಹೋದಾಗ ಗಾಡಿ ನಿಲ್ಲಿಸಿ ಫರೀದ್ ಹೇಳ್ದ, ಅಮೀರಾಗ ನನ್ನ ಕ್ಷಮಿಸಿ, ಹೆಂಡತಿ ಮಕ್ಕಳು ಇದ್ದಾರೆ, ನಿಮ್ಮ ಜೊತೆ ಬರೋಕ್ಕಾಗಲ್ಲ, ಇಲ್ಲಿವರೆಗೂ ಮಾತ್ರ ಬರೋಕ್ಕೆ ಸಾಧ್ಯ ಆಗತ್ತೆ ನನಗೆ ಅಂತ ಹೇಳ್ದ. ಇರಲಿ, ಇದು ನನಗೂ ಅವ್ರಿಗೂ ಇರೋ ವ್ಯವಹಾರ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವನು ಬೆನ್ನು ತಟ್ಟಿ ನಾನು ಒಳಗೋದೆ. ಎಲ್ಲೋ ಒಳಗಡೆ ನನಗೂ ಹೆದರಿಕೆ ಆಗ್ತಾ ಇತ್ತು. ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದೆ, ಅದು ಯಾರೂ ತೆಗಿಲಿಲ್ಲ. ಕೊನೆಗೆ ಬಾಗಿಲು ಬಡಿಬೇಕಾಯಿತು. ಬಂದು ಏನು ಅನ್ನೋ ಥರ ಗುರಾಯಿಸಿ ನೋಡಿದ್ರು ಒಂದಿಬ್ಬರು ಗಂಡಸರು. ನಾನು ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳಿದೆ, ಒಳಗೋಗಿ ಅಂತಂದರು. ದಾರಿಯಲ್ಲಿ ಹೋಗುವಾಗ ಸೇದೋಬಾಯಿ ಇತ್ತು. ನಾನು ಜಲಾಲಾಬಾದಲ್ಲಿ ಅಲ್ಲಿ ಹುಮಾಯೂನ್ ಕಾಕಾ ಅವ್ರ ಮನೆಯಲ್ಲಿ ಆ ಬಾವಿಗೆ ಇದು ಕಲ್ಲು ಎಸೆದು ಪ್ಲಿಂಗ್ ಅನ್ನೋ ಶಬ್ದ ಕೇಳಿಸ್ಕೊಳ್ತಾ ಇದ್ದಿದ್ದು ನೆನಪಾಯಿತು. ಹಾಗೆ ಮುಂದೆ ಹೋದ್ವಿ. ಅಲ್ಲೋದ್ಮೇಲೆ ಗ್ರೀನ್ ಕಲರ್ ಸೋಫಾ ಮೇಲೆ ಕೂತ್ಕೊಂಡೆ. ಮುಂದ್ಗಡೆ ಒಂದು ಓವೆಲ್ ಶೇಪಲ್ಲಿರೋದು, ಕೆಳಗಡೆ ಎಕ್ಸ್ ಶೇಪಲ್ಲಿ ಡಿಸೈನ್ ಬಂದಿರೋ ಅಂಥದ್ದು ಟೇಬಲ್ ನೋಡಿದೆ. ಅದ್ರ ಮೇಲ್ಗಡೆ ಒಂದು ಬೌಲ್ ತುಂಬ ಆಫ್ಘನ್ ಗ್ರೇಪ್ಸ್, ರೆಡ್ ಗ್ರೇಪ್ಸ್ ಇಟ್ಟಿದ್ರು. ಈ ಟೇಬಲ್ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು. ಅದೇ ಅವತ್ತು ಅಮೀರ್ ಖಾನ್ ರಹೀಮ್ ಖಾನ್ ಅವ್ರ ಜೊತೆ ಜಗಳ ಮಾಡಿ ನಾನು ಹೊರಗಡೆ ಕಾಫಿ ಶಾಪ್ಗೆ ಹೋದಾಗ ಅಲ್ಲಿತ್ತು. ಅದೇ ಥರ ಇದಕ್ಕೂ ಸ್ಟೀಲ್ ಬ್ಯಾರಿಂಗ್ಸ್ ಇದ್ವು. ಟೆನ್ಷನ್ ಆಗ್ತಿತ್ತು. ಒಂದು ಗ್ರೇಪ್ಸ್ ತಗೊಂಡು ಬಾಯಿಗೆ ಹಾಕ್ಕೊಂಡೆ. ಎಷ್ಟೊತ್ತಾದರೂ ಯಾರೂ ಬರಲಿಲ್ಲ. ಎಲ್ಲೋ ಒಳಗೆ ಒಂಚೂರು ಭಯ ಆಗ್ತಿತ್ತು. ನನ್ನ ಮೈಂಡ್ ನಾನು ಕಾಮ್ ಮಾಡ್ಕೊಳ್ಳೋದಕ್ಕೆ ಸೊರಿಯಾನ್ ನೆನಪಿಸ್ಕೊಂಡೆ, ನಮ್ಮ ಮದುವೆ ದಿನ ನೆನಪಿಸ್ಕೊಂಡೆ, ಬಾಬಾನ ನೆನೆಸ್ಕೊಂಡೆ, ಮತ್ತು ಆ ಮದುವೆಯಲ್ಲಿದ್ದ ಎಲ್ಲ ಜನರನ್ನು ಮುಖಗಳನ್ನು, ಆ ಸಂತೋಷವನ್ನು ನೆನಪಿಸ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ಬ ಬಂದ ಅವನ ಅನುಚರರ ಜೊತೆಗೆ. ಬಂದು ಇವನು ಕೂತ್ಕೊಂಡು ಕಂಫರ್ಟಬಲಾಗಿ ಇದ್ದಾನೆ ಅಂತ ತಿಳ್ಕೊಂಡಿದ್ಮೇಲೆ ಅವರಿಬ್ಬರು ಸೈಡಿಗೆ ಹೋಗಿ ದೂರದಲ್ಲಿ ನಿಂತರು. ಆಗ ಸುಮ್ಮನೆ ಅವನಿಗೇನು ಮಾತಾಡಲಿಲ್ಲ. ರೋಸರಿ ತಗೊಂಡು ಪ್ರೇಯರ್ ಬೀಟ್ಸ್ ಅವನ ಹೆಬ್ಬೆರಳಲ್ಲಿ ಸರಿಸ್ತಾ ಹಾಗೇ ಕೂತ್ಕೊಂಡ. ಕನ್ನಡಕ ಅಂತೂ ಹಾಕೇ ಇದ್ದ. ಎಷ್ಟೊತ್ತು ನೋಡಿದ್ರು ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ಅಷ್ಟೊತ್ತಿಗೆ ಸಲಾಮ್ ಅಲೈಕುಮ್ ಅಂತ ಅವನೇ ಹೇಳ್ದ. ನಾನು ಸಲಾಮ್ ಅಂತ ಹೇಳಿದೆ. ಸೊ ಬಿಸ್ನೆಸ್ಗೆ ಬಂದಿದ್ದೀರಾ ಅಂತ ಹೇಳಿದ್ರು. ಹೌದು ಅನ್ನೋಂಗೆ ನಾನು
ಸುಮ್ಮನೆ ಅವ್ರನ್ನೇ ನೋಡ್ತಾ ಇದ್ದೆ. ಅವ್ರನ್ನ ಪಕ್ಕದಲ್ಲಿದ್ದವ್ರನ್ನ ಕರೆದು, ಜಾವೇದ್ ಅದೆಲ್ಲ ಕಿತ್ತಾಕಿ ಅಂತ ಹೇಳಿದ್ರು. ಆಯಿತು ಅಂತ ಅವ್ರು ಬಂದು ನನಗೆ ಹಾಕಿರೋ ಗಡ್ಡ ಎಲ್ಲ ಕಿತ್ತ ಹಾಕಿದ್ರು. ಹಾಗೆ ನೋಡ್ತಾ ಇದ್ದರು. ನಾನು ಇಷ್ಟು ದಿನ ನೋಡಿದಕ್ಕಿಂತ ಇದು ಒಳ್ಳೆ ಬೆಟರ್ ಕ್ವಾಲಿಟಿ ಇದೆ, ಬಟ್ ಇದಕ್ಕಿಂತ ಬೆಟ್ರಾಗಿರೋ ಕ್ವಾಲಿಟಿದು ನಾನು ನೋಡಿದ್ದೀನಿ. ಗುಡ್, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದಿದೆಯಾ ಅಂತ ಹೇಳಿದ್ರು. ನನಗೆ ಒಳಗಿನ ಮಾತು ಒಳಗೆ ಹೋಯಿತು, ಮನಸ್ಸಿನ ಮಾತು ಬಾಯಿಗೆ ಬರಲಿಲ್ಲ. ಯೋಚನೆ ಮಾಡೋಕ್ಕೂ ಶಕ್ತಿ ಸಾಕಾಗಲಿಲ್ಲ. ಮೊಣಕಾಲು ವೀಕ್ ಅನ್ನಿಸ್ತಿತ್ತು. ಟೆನ್ಷನ್ ತಡೆಯೋದಕ್ಕೆ ಅಂತ ಹೇಳಿ ಮೊಂಡಿ ಒಂದಕ್ಕೊಂದು ಅಂಟಿಸಿ ಕೂತೆ. ಇದ್ದಕ್ಕಿದ್ದಾಗೆ ಯಾಕೋ ಯೂರಿನ್ ಮಾಡಬೇಕು ಅನ್ನಿಸ್ತು. ಕಂಟ್ರೋಲ್ ಮಾಡಿ ಬಲವಂತವಾಗಿ ಅದುಮಿಟ್ಕೊಂಡೆ. ಇಷ್ಟಕ್ಕೂ ಏನಕ್ಕೆ ಬಂದಿದ್ದಿಲ್ಲಿ ಅಂತ ಕೇಳಿದ್ರು. ಅದೇ ಈ ಹುಡುಗ ಸೌರವ್ ಬೇಕು ನನಗೆ, ನಿಮ್ಮ ಹತ್ರ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು ಅಂತ ಹೇಳಿದೆ. ಏನಕ್ಕೆ ಬೇಕು ಅಂತ ಕೇಳ್ದ. ಅಷ್ಟೊತ್ತಿಗೆ ಇಲ್ಲ, ಅದು ನನಗೆ ಬಿಟ್ಟಿದ್ದು ಅಂತ ಹೇಳಿದೆ. ಸೊ ಇಷ್ಟಕ್ಕೂ ನಿಮ್ಮ ಬಾಬ್ಲು ಹೇಗಿದ್ದಾನೆ, ಹೂ ಡಿಡ್ ಯು ಈಟ್ ಬಾಬ್ಲು ಅಂತ ಜೋರಾಗಿ ಹಂಗಂದ. ಎಲ್ಲೋ ಒಂದು ಜೇನುಳ ಬಂದು ಕಿವಿ ಹತ್ರ ಗುಯ್ ಕೊಟ್ಟದಂಗೆ ಆಯಿತು. ಯಾರು ಅಂತ ಒಂದು ಸ್ವಲ್ಪ ದಿಟ್ಟಿಸಿ ನೋಡಿದೆ. ಅಷ್ಟೊತ್ತಿಗೆ ಕನ್ನಡಕ ತೆಗೆದ. ಅದೇ ಬ್ಲೂ ಕಲರ್ ಐಸ್. ಆಸಿಫ್ ಅಂತ ಗೊತ್ತಿಲ್ಲದೇ ನನ್ನ ತುಟಿಗಳು ಕದಲಿದ್ವು. ಹೌದು ಆಸಿಫ್, ನಾನು ನಿಂಗೆ ಹೇಳಿದ್ದೆ ಅಲ್ವಾ, ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಏನು ಮರೆಯಲ್ಲ ಅಂತ. ನಿನ್ನ ಮುಖ ಕೂಡ ನಾನು ಎಂದೂ ಮರ್ತಿಲ್ಲ. ನಾನೊಂದು ಸತಿ ನೋಡಿದ್ರೆ ಸಾಕು, ಅವ್ರನ್ನ ಯಾವತ್ತೂ ಮರೆಯಲ್ಲ. ಈಗ ಏನು ಮಾಡ್ತಿದ್ದೀಯ ನೀನು ಅಂತ ಕೇಳಿದೆ. ಯಾಕಂದರೆ ಬೆಳಗ್ಗೆ ನಡೆದಿದ್ದ ಮರ್ಡರ್ಗೆ ನಾನು ವಿಟ್ನೆಸ್ ಆಗಿದ್ದೆ. ಅವನ ಬಟ್ಟೆ ಮೇಲೆ ಆ ರಕ್ತದ ಕಲೆಗಳು ಈಗಲೂ ಕಾಣ್ತಾ ಇದ್ವು. ಆದರೆ ಆ ಬಟ್ಟೆನೂ ಬದಲಾಯಿಸ್ಕೊಳ್ದಂಗೆ ಬಂದಿದ್ದೆ ಇವನು. ನಾನು ಆರಾಮಾಗೇ ಇದ್ದೀನಿ, ಆ ಹುಡುಗನ ಬಿಟ್ಕೊಡು ನನಗೆ ಅಂತ ಕೇಳಿದೆ. ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಏನು, ನೀನು ನನಗೆ ದುಡ್ಡು ಕೊಡ್ತೀಯಾ? ನಿಂಗೆ ಗೊತ್ತಿಲ್ಲಲ್ಲ, ಆಸ್ಟ್ರೇಲಿಯಾದಲ್ಲಿ ಒಂದು ಐಲ್ಯಾಂಡಲ್ಲಿ ನಮ್ಮ ಅಪ್ಪ ಅಮ್ಮನ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಕ್ಲಿಯರ್ ಬ್ಲೂ ಕಲರ್ ಸ್ಕೈ, ಅಷ್ಟೇ ಗ್ರೀನ್ ಕಲರ್ ವಾಟರ್. ಅಲ್ಲಿ ಒಂದು ಗಲ್ಫ್ ಕೋರ್ಟ್ ಇದೆ. ನಮ್ಮಪ್ಪ 2 ರೆಸ್ಟೋರೆಂಟ್ ನಡೆಸ್ತಾರೆ. ನಮ್ಮಮ್ಮ 2 ಫ್ಯಾನ್ಸಿ ಜ್ಯುವೆಲ್ರಿ ಶಾಪ್ ನಡೆಸ್ತಾರೆ. ಒಳ್ಳೆ ಇನ್ಕಮ್ ಇದೆ ಅವ್ರಿಗೆ. ನಮ್ಮಪ್ಪ ದಿನ ಗಲ್ಫ್ ಆಡ್ತಾರೆ, ನಮ್ಮಮ್ಮ ಟೆನ್ನಿಸ್ ಆಡ್ತಾರೆ. ಅವರು ಜಾಲಿ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಹತ್ರ ದುಡ್ಡಿರಲ್ವಾ 4 ಅಂಗಡಿಗಳಿಂದ ಬರೋವು? ನನಗೆ ಬೇಕಂದರೆ ಅವ್ರು ಬೇಕಾದಷ್ಟು ಕೊಡ್ತಾರೆ. ನಿನ್ನ ಹತ್ರ ಇಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಮುಂದಕ್ಕೆ ವ್ಯವಹಾರ ಹೇಳು ಅಂತ ಹೇಳ್ದ. ಅಷ್ಟೊತ್ತಿಗೆ ನನ್ನ ತುಟಿ ಒಣಗಿತ್ತು. ನಾಲಿಗೆಯಲ್ಲಿ ತುಟಿ ಒರೆಸ್ಕೊತಿದ್ದೆ. ಹೌದು, ನಿಮ್ಮಪ್ಪ ಸತ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅವ್ರು ಇದ್ದಿದ್ರೆ ಈ ಹಜಾರದವ್ರನ್ನೆಲ್ಲ ನೋಡಿದ್ದು ಒಂಥರ ನೋಡಿದ್ದಕ್ಕೆ ಅವ್ರನ್ನೂ ಒಂದು ಆಟ ಹಿಡಿಬೇಕಿತ್ತು ನಾನು ಅಂತಂದರು. ಅಷ್ಟೊತ್ತಿಗೆ ನಾನು ಏನು ಮಾತಾಡೋಕ್ಕೂ ನನ್ನ ಹತ್ರ ಮಾತಿರಲಿಲ್ಲ. ಟೆನ್ಷನ್ ಆಗ್ತಿತ್ತು. ಮತ್ತೆ ಯಥಾ ಪ್ರಕಾರ ನಡೆದ ಎಲ್ಲ ಒಳ್ಳೆ ವಿಚಾರಗಳನ್ನು ನಾನು ನೆನಪಿಸ್ಕೊಳ್ತಾ ಇದ್ದೆ. ನಾನು ಲಾಸ್ಟ್ ಒಳ್ಳೆ ತಿಂಡಿ ಯಾವಾಗ ತಿಂದೆ ಅಂತ ನೆನಪಿಸ್ಕೊಳ್ಳುವಾಗ ಈಗ ತಿಂದ ಗ್ರೇಪ್ಸ್ ನೆನಪಾಯಿತು. ಆವಾಗ ನನಗೆ ಗೊತ್ತಿರಲಿಲ್ಲ, ಇವಾಗಿನಿಂದ ಮುಂದೆ ನಾನು ತುಂಬ ದಿನಗಳ ಕಾಲ ಊಟನೇ ಮಾಡಲ್ಲ ಅಂತ. ಅಲ್ಲಿವರೆಗೂ ಇದೇ ಸಾಲಿಡ್ ಫುಡ್ ಅನ್ನೋದು ನನಗೆ ಆ ಕ್ಷಣದಲ್ಲಿ ಗೊತ್ತಾಗಿರಲಿಲ್ಲ. ಇಷ್ಟಕ್ಕೂ ಶೋ ಚೆನ್ನಾಗಿತ್ತಾ ಅಂತ ಕೇಳ್ದ. ಏನು, ಮನುಷ್ಯರನ್ನ ಸಾಯಿಸೋದಾ ಅಂತ ಕೇಳಿದೆ. ಹಾಂ, ನಿಜ ಇದೇನಂತ ದೊಡ್ಡ ಶೋ ಅಲ್ಲ. 1998 ನೀನು ಬರಬೇಕಿತ್ತು. ಪ್ರತಿ ಮನೆಗೂ ಹೋದ್ವಿ. ಎಲ್ಲ ಗಂಡು ಮಕ್ಕಳನ್ನ ಗಂಡಸರನ್ನ ಹೊರಗೆ ಎಳೆದು ಅವ್ರಿಗೆ ಶೂಟ್ ಮಾಡಿಬಿಟ್ವಿ. ಅವರ ಶವಗಳನ್ನ ಬೀದಿಯಲ್ಲಿ ಬಿಟ್ಟಿದ್ವಿ. ಅದು ಹೇಗಿತ್ತು ಗೊತ್ತಾ ಅಂತ ಹೇಳಿ ಏನೋ ತುಂಬ ಎಕ್ಸ್ಟ್ರಾವಗೆಂಟ್ ಪಾರ್ಟಿನ ಅಟೆಂಡ್ ಮಾಡಿ ಬಂದಿರೋ ಅವನ ಥರ ಆ ಪಾರ್ಟಿ ಡೀಟೇಲ್ಸ್ ಕೊಡ್ತಿದ್ದಾನನ್ನೋ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ದ ಅವನು. ಅದೇ ಬೇರೆ ಪ್ರಪಂಚದಲ್ಲಿದ್ದಾನೆ ಅನ್ನಿಸ್ತಿತ್ತು ಈ ಸೋಸಿಯೋಪಾತ್ ನನ್ನ ಮಗ. ಇವನು ಇನ್ನೇನು ಹೇಳ್ದ ಗೊತ್ತಾ,
ಅವ್ರ ಶವಗಳನ್ನು ಬೀದಿಯಲ್ಲಿ ಬಿಟ್ಟಿದ್ವಿ. ಅವ್ರ ಮನೆಯವ್ರು ಯಾರಾದರೂ ಬಂದು ಅದನ್ನು ಮುಟ್ಟಿದ್ರೆ ಎಳೆದ್ರೆ ಸೈಡ್ಗೆ, ಆಮೇಲೆ ಅವ್ರಿಗೂ ಅದೇ ಗತಿ ಆಗ್ತಿತ್ತು. ಅವ್ರನ್ನ ಆ ಶವಗಳನ್ನ ನೋಡ್ಕೊತ ಅವರು ಹಂಗೆ ಆಳ್ತಾ ಇದ್ರು. ಎಲ್ಲ ನಾಯಿಗಳಿಗೆ ಬಿಟ್ಬಿಟ್ವಿ ಆ ಶವಗಳನ್ನು. ನಿಂಗೆ ಗೊತ್ತಾ ಈಗ ಮಾಡಿದ್ದೇನು ಅಂತ? ಮನುಷ್ಯನ ಥರ ಇರೋ ನಾಯಿಗಳ ಮಾಂಸವನ್ನು ಬೀದಿ ನಾಯಿಗಳಿಗೆ ಕೊಟ್ಟಿದ್ದೀವಿ ಅಂತ ಜೋರಾಗಿ ನಗ್ತಾ ಇದ್ದ. ನನಗೆ ತುಂಬ ಬೇಜಾರಾಯಿತು, ಏನು ಮಾತಾಡೋದಕ್ಕೂ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಆ ಹುಡುಗನ ಕರ್ಕೊಂಬ ಅಂತ ಪಕ್ಕದವ್ರಿಗೆ ಏನೋ ಹೇಳ್ದ. ಅವನು ಇನ್ನೊಬ್ರಿಗೆ ಏನೋ ಹೇಳಿ ಸ್ವಲ್ಪ ಹೊತ್ತಿಗೆ ಒಬ್ಬ ಹಿಂದ್ಗಡೆ ಅವನ ಹೆಗಲ ಮೇಲೆ ಒಂದು ಸೌಂಡ್ ಬಾಕ್ಸ್ ಇಟ್ಕೊಂಡು ಮತ್ತೆ ಇನ್ನೊಂದು ಹುಡುಗನ ಕರ್ಕೊಂಡು ಬಂದರು. ಒಂಟೆಗಳಿಗೆ ಕಟ್ಟಿರ್ತಾರಲ್ಲ ಆ ರೀತಿ ಗಲ್ ಗಲ್ ಅಂತ ಕತ್ತಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಲ್ಲ ಗೆಜ್ಜೆಗಳು ಕಟ್ಕೊಂಡು, ಒಂದು ಸ್ಕರ್ಟ್ ಹಾಕ್ಕೊಂಡು, ಮೇಲ್ಗಡೆ ಒಂದು ಜುಬ್ಬಾ ಥರದ್ದು ಹಾಕ್ಕೊಂಡು, ಕಣ್ಣಿಗೆ ಮಸ್ಕಾರ ಹಚ್ಕೊಂಡು, ಕೆನ್ನೆಗಳಿಗೆ ಆರ್ಟಿಫಿಷಿಯಲ್ ರೋಸ್ ಶೈನಿಂಗ್ ಬರೋ ಅಂಥ ರೋಸ್ ಕಲರ್ನ ಹಚ್ಚಿ ನಾಚ್ಕೋತಾ ಬಂದ ಒಂದು ಹುಡುಗ. ನೋಡಿದ್ರೆ ಅವರು ಸಾಂಗ್ಸ್ ಪ್ಲೇ ಮಾಡಿದ್ರು. ಇವನು ನಿಂತು ಡ್ಯಾನ್ಸ್ ಮಾಡ್ತಾ ಇದ್ದ. ನನ್ನನ್ನು ನೋಡಿ ಒಂದು ಸೆಕೆಂಡ್ ಅವನಿಗೆ ನಾಚಿಕೆ ಅನ್ನಿಸ್ತು. ಹಾಡು ಮುಗಿಯುವಾಗ ಕರೆಕ್ಟಾಗಿ ಅವನು ಕೊನೆ ಹೆಜ್ಜೆ ಅನ್ನೋ ಹಾಗೆ ಒಂದು ಸ್ಟೆಪ್ ಹಾಕಿ ಡ್ಯಾನ್ಸ್ ನಿಲ್ಲಿಸ್ದ. ವಾಹ್ 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 ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಮಾಡಿದೆ, ಮೈ ಓಲ್ಡ್ ಹಜಾರ, ಫೇತ್ಫುಲ್ ಹಜಾರ ಬಾಯ್ ಅಂತ ಹೇಳಿ ಆಸಿಫ್ ಅವನ್ನ ಕರೆದು ಮೇಲೆ ಕೂರಿಸ್ಕೊಂಡ. ಅವನಿಗೆ ನಾಚಿಕೆ ಆಗ್ತಿತ್ತು. ನನ್ನನ್ನು ನೋಡಿ ತಲೆ ಬಗ್ಗಿಸ್ಕೊಂಡು ಕಾಲು ನೋಡ್ಕೋತಾ ಇದ್ದ. ಮೇಲೆ ಕೂರಿಸ್ಕೊಂಡು ಆಸಿಫ್ ಅವನ ಕಂಕಳ ಕೈಯಿಂದ ಬೆರಳು ತಗೊಂಬಂದು ಅವನ ಎದೆ ಒತ್ತುತ್ತಾ ಇದ್ದ. ಸ್ವಲ್ಪ ಹೊತ್ತು ಅವನ ಹೊಟ್ಟೆನ ಮೇಲೆ ಕೆಳಗೆ ಮಾಡ್ತಾ ಇದ್ದ, ಒತ್ತುತ್ತಾ ಇದ್ದ. ಮಾತಾಡ್ತಾನೆ ನನ್ನ ಜೊತೆಯಲ್ಲಿ ಅವನ ಕೆನ್ನೆಗೆ ಮತ್ತು ಕುತ್ತಿಗೆಗೆ ಎಲ್ಲ ಮುತ್ತು ಕೊಡ್ತಾ ಇದ್ದ. ಅವನಿಗೆ ತುಂಬ ಮಾತಿನ ಮಧ್ಯ ಒಂದೊಂದು ಸತಿ ಅವನ ಕಿವಿನ ಲಿಟ್ರಲಿ ಕಚ್ತಾ ಇದ್ದ. ಆ ಮಗು ಅಳೋ ಆಗಿಲ್ಲ, ಮುಂದೆ ನನ್ನನ್ನು ನೋಡ್ತಾ ಇತ್ತು. ಅವನಿಗಿಷ್ಟ ಆಗ್ತಿಲ್ಲ ಅಂತ ಗೊತ್ತಾಗ್ತಿತ್ತು, ಅವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇರೆ ದಾರಿ ಇಲ್ಲ. ಸೊ ನಿಂಗೇನು ಬೇಕೋ ಅದು ಕೊಡ್ತೀನಿ ಆಸಿಫ್, ನನಗೆ ಈ ಹುಡುಗನ ಬಿಟ್ಬಿಡು, ನಾನು ಈ ಹುಡುಗನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಏನೇ ಆದರೂ ಕರ್ಕೊಂಡು ಹೋಗ್ತೀನಿ ಅಂತೀಯ ಅಂತ ಹೇಳಿ ಕೇಳ್ದ. ಹೌದು ಅಂತ ಹೇಳಿದೆ. ಆ ಕಡೆಯಿಂದ ಇಬ್ಬರನ್ನ ಕರೆದ. ನೋಡು, ನಮ್ಮಿಬ್ಬರಿಗೂ ಒಂದು ಹಳೇ ವ್ಯವಹಾರ ಪೆಂಡಿಂಗ್ ಇದೆ, ನಾವಿಬ್ಬರು ಅದನ್ನು ಸರಿಪಡಿಸ್ಕೊತೀವಿ. ಈ ಒಳಗಡೆ ಏನೇ ನಡೀಲಿ, ಏನೇ ಶಬ್ದ ಬರಲಿ, ನೀವು ಯಾರು ಒಳಗೆ ಬರ್ಕೂಡ್ದು, ಇದು ನನ್ನ ಆರ್ಡರ್ ಅಂತ ಹೇಳ್ದ. ಅವ್ರು ನಿಮಗೇನಾದರೂ ಮಾಡಿದ್ರೆ ಅಂತ ಕೇಳಿದ್ರು ಅವರು. ಅದು ಏನಾದರೂ ಸರಿಯೇ, ನಮ್ಮಿಬ್ಬರಲ್ಲಿ ಒಬ್ಬರೇ ನಾವು ಹೊರಗೆ ಬರೋವಾಗ ಯಾರು ಬಂದರೆ ಅವ್ರನ್ನ ನೀವು ಫ್ರೀಯಾಗಿ ಬಿಟ್ಬಿಡಿ ಅಂತ ಹೇಳಿದೆ. ನಿಮಗೇನಾದರೂ ಮಾಡಿ ಇವ್ರು ಬಂದರೆ ಹೇಗೆ ಬಿಡೋಕ್ಕಾಗತ್ತೆ ಅಂತ ಅವನು ಕೇಳ್ದ. ಅದು ಅವ್ನು ಸಂಪಾದಿಸ್ಕೊಂಡಿರೋದು, ಬಿಟ್ಬಿಡಿ ಅಂತ ಹೇಳ್ದ. ಯಾಕಂದರೆ ಅವನಿಗೆ ಕಾನ್ಫಿಡೆನ್ಸ್ ಅವನ ಮೇಲೆ. ಮತ್ತೆ ಹೇಳ್ದ, ನೋಡು ಅಮೀರ್, ನಾನು ಮುಂಚೆ ಇಷ್ಟು ದೈವಿಕವಾಗಿ ಇರಲಿಲ್ಲ ಅಲ್ವಾ, ನಾನು ಯಾಕೆ ಈ ಥರ ಹೇಳಿದೆ ಗೊತ್ತಾ? ಈ ರಷ್ಯಾ ಸೋಲ್ಜರ್ಸ್ ಎಲ್ಲ ಬಂದಿದ್ರಲ್ಲ, ಅವರು ಒಂದು ಸತಿ ನನ್ನನ್ನು ಹಿಡ್ಕೊಂಡು ರೇಪ್ ಮಾಡಿದ್ರು. ಅದಾದಮೇಲೆ ಅವರು ನನಗೆ ಚೆನ್ನಾಗಿ ಹೊಡೆಯೋವಾಗ ಕಾಲಲ್ಲಿ ಹೊಡೆದ್ರು. ಅವ್ರ ಕಾಲು ಬೂಟಿಗೆ ಒಂದು ಸ್ಟೀಲ್ ರಿಂಗ್ ಇತ್ತು. ಅದರಲ್ಲಿ ಹೊಡೆಯೋವಾಗ ನಿಂಗೆ ಗೊತ್ತಿಲ್ಲ ಅನಿಸುತ್ತೆ, ನನಗೆ ಗ್ಯಾಲನ್ ಬ್ಲ್ಯಾಡರಲ್ಲಿ ಸ್ಟೋನ್ ಇತ್ತು. ಅದು ತುಂಬ ಭಯಂಕರವಾದ ನೋವು, ಅದು ಯಾರೂ ಅನುಭವಿಸೋದು ಬೇಡ, ತುಂಬ ನೋವಾಗುತ್ತೆ. ಆದರೆ ಈ ರಷ್ಯನ್ ಸೋಲ್ಜರ್ ನನಗೆ ಹೊಟ್ಟೆಗೆ ಹೊಡಿತಾ ಇರಬೇಕಾದ್ರೆ ಆ ಸ್ಟೋನ್ ಒಡೆದೋಯ್ತು. ತುಂಬ ರಿಲ್ಯಾಕ್ಸ್ ಆಯಿತು. ನಗೋಕ್ಕೆ ಶುರು ಮಾಡಿದೆ. ಏನು ನಗ್ತಿದೆಯಾ, ಯಾಕೆ ನಗ್ತಿದೆಯಾ ಅಂತ ಪದೇ ಇನ್ನೂ ಜೋರು ಮಾಡ್ದ. ಅವನು ಜೋರು ಮಾಡ್ದಂಗೆಲ್ಲ ನಾನು ನಗ್ತಾ ಇದ್ದೆ. ಆವಾಗ ನನಗೆ ಅನ್ನಿಸ್ತು, ಅವನಷ್ಟು ಒದ್ರೂ ನಾನು ಅಷ್ಟು ನೋವನ್ನು ಕ್ಲಿಯರ್ ಮಾಡಿ ನನಗೆ ಬದುಕೋ ಅವಕಾಶ ಕೊಟ್ಟಿದ್ದಾನೆ ಅಂದರೆ ದೇವರು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಆವಾಗಿಂದ ನಾನು ಈ ಕೆಲಸದಲ್ಲಿದ್ದೀನಿ. ಇಷ್ಟಕ್ಕೂ ಈಗ ನಮ್ಮ ವ್ಯವಹಾರ ತಿಳಿಬೇಕು ಅಲ್ವಾ ಅಂತ ಹೇಳಿ ನನ್ನ ಮುಂದೆ ಇದ್ದ ಟೇಬಲ್ನ ಒಂದೇಟು ಒದ್ದ. ನಾನು ಎಚ್ಚೆತ್ಕೊಳ್ಳೋದ್ರೊಳಗಾಗಿ ನನ್ನ ಕೆಳಗಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟೊತ್ತಿಗೆ ಅವನ ಟರ್ಬನಲ್ಲಿ ತೆಗೆದು ಒಳಗಿನ ಪಾಕೆಟಿಂದ ಏನೋ ತೆಗಿಯೋಕ್ಕೆ ನೋಡ್ತಾ ಇದ್ದ. ನನಗೆ ಗೊತ್ತಾಯಿತು, ಅವನದು ಬ್ರಾಸ್ ನಕಲ್ಸ್, ಸ್ಟೈನ್ಲೆಸ್ ಸ್ಟೀಲ್ ಬ್ರಾಸ್ ನಕಲ್ಸ್.
ಅದನ್ನು ತಗೊಂಡ ನನಗೆ ಜೋರಾಗಿ ಒದ್ದ. ನನ್ನ ರಿಬ್ಸ್ ಮುರಿತೇನೋ ಅಂತ ಅನ್ನಿಸ್ತು. ದವಡೆಗೆ ಒದ್ದ. ಅಷ್ಟರಲ್ಲಿ ಸ್ಟಾಪ್ ಹರ್ಟಿಂಗ್ ಹಿಮ್, ಡೋಂಟ್ ಡೂ ದಿಸ್, ಸ್ಟಾಪ್ ಹರ್ಟಿಂಗ್ ಹಿಮ್ ಅಂತ ಹೇಳಿ ಅಲ್ಲಿ ಸೌರವ್ ಕೂತ್ಕೊತಿದ್ದ. ಆದರೆ ಅವನ ಮಾತು ಯಾರು ಕೇಳ್ತಾರೆ? ನಾನೊಂದು ಸತಿ ಅವನ ಕಡೆ ಕಣ್ಣಾಯಿಸ್ದೆ. ಅವನು ನಿಜವಾಗ್ಲೂ ಅಳ್ತಾ ಇದ್ದ. ಅವನ ಕಣ್ಣಲ್ಲಿ ಬರ್ತಿರೋ ನೀರಿಗೆ ಅವನ ಕಣ್ಣಿನ ಸುತ್ತಲ ಇರೋ ಆ ಮಸ್ಕರ ಅದು ಕರಗಿ ಕೆನ್ನೆ ಮೇಲೆ ಸೋರ್ತಾ ಇತ್ತು. ಬೇಡ, ಸ್ಟಾಪ್ ಸ್ಟಾಪ್ ಅಂತ ಹೇಳಿ ಇವನು ಕೂಗ್ಕೋತಾನೆ ಇದ್ದ ಹುಡುಗ. ಅವನು ನಿಲ್ಲಿಸಲಿಲ್ಲ. ನನಗೆ ಎಲ್ಲೋ ನಗು ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಗೊತ್ತಾ? ಅವತ್ತು ನಾನು ಬೆಟ್ಟದ ಮೇಲೆ ಹಾಸನ್ಗೆ ಒಂದಿಷ್ಟು ದಾಳಿಂಬೆಯನ್ನು ತಗೊಂಡು ಒಂದಾದ್ಮೇಲೆ ಒಂದು ಪದೇ ಪದೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಹೊಡ್ತಾ ತಿಂದರೆ ಹೊರತು ವಾಪಸ್ ನಂಗೆ ಹೊಡಿಲಿಲ್ಲ. ಕೊನೆಗೆ ಒಂದು ಅರ್ಧ ಓಳು ತಗೊಂಡು ತನ್ನ ಹಣೆಗೆ ಉಜ್ಜಿಕೊಂಡು ಹೊಟ್ಟೋಗಿದ್ದ. ಆಗ ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಅವನು ನನಗೆ ಒದ್ದಿದ್ರೆ ಆ ನೋವು ಇರ್ತಾ ಇರಲಿಲ್ಲ. ಆವಾಗಿನ ಎಲ್ಲ ನೋವು ಇವಾಗ ನನಗೆ ಹೋಗ್ತಾ ಇತ್ತು. ಅದಕ್ಕೆ ನಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಹೊಡೆದಂಗೆಲ್ಲ ಜೋರಾಗಿ ನಗ್ತಿದ್ದೆ. ಅಷ್ಟು ಗ್ರೇಟ್ ಏನು ಕಾಣಿಸ್ತಿದೆ ನಿನಗೆ, ಏನು ಕಾಣಿಸ್ತಿದೆ ಅಂತ ಹೇಳಿ ಒಂದು ಕೈಯಲ್ಲಿ ನನ್ನ ತಲೆ ಕೂದಲಿಡ್ಕೊಂಡು ಇನ್ನೊಂದು ಕೈಲಿ ಬ್ರಾಸ್ ನಕಲ್ಸ್ ಹಿಡ್ಕೊಂಡು ನನ್ನ ಎದೆಗೆ ಹೊಡೆದ. ಒಂದು ಹಲ್ಲು ಬಿದ್ದೋಯ್ತು. ನನಗೆ ಉಗಿಯೋ ಅವಕಾಶ ಇರಲಿಲ್ಲ, ನುಂಗ್ಬಿಟ್ಟೆ. ಹಾಗೆ ರಕ್ತ ಬರ್ತಾಯಿತ್ತು. ಆಯಿತು, ನಾನು ಹೊರಗೆ ಹೋಗೋದು ಡೌಟೇ ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ ಸ್ಟಾಪ್ ಅಂತ ಜೋರಾಗಿ ಕೂಕ್ಕೊಂಡ ಸೌರವ್. ಆ ಕಡೆ ತಿರುಗಿ ನೋಡಿದಾಗ ನನಗೆ ಗೊತ್ತಾಯಿತು, ಸ್ಲಿಂಗ್ ಶಾಟ್ ತುಂಬ ಡೆಡ್ಲಿ ಇದರಲ್ಲಿ ಇವನು ಅಂತ ಹೇಳಿದ್ದು ಅನಾಥಾಶ್ರಮದ ಮ್ಯಾನೇಜರ್ ನೆನಪಾಯಿತು. ಹಾಸನ್ ಮಗನಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ಸ್ಲಿಂಗ್ ಶಾಟ್ನ ಅಂತ ರಹೀಮ್ ಖಾನ್ ಹೇಳಿದ್ದು ನೆನಪಾಯಿತು. ಈಗಲೂ ಕೂಡ ಆ ಕಪ್ಪಲ್ಲಿ ಏನಿಟ್ಟಿದ್ದಾನೆ ಇವನು ಅಂತ ನೋಡಿದೆ. ಅದೇ ಆ ಓವೆಲ್ ಶೇಪ್ ಟೇಬಲ್ ಕೆಳಗೆ ಹಾಕಿದ್ರಲ್ಲ, ನಾನು ಪೇಶಾವರದಲ್ಲಿ ಆ ಸ್ಟೀಲ್ ರಿಂಗ್ಸನ್ನು ಸರಿ ಮಾಡಿದ್ದೆ. ಅಂಥದ್ದನ್ನೇ ಒಂದನ್ನು ಕಿತ್ಕೊಂಡು ಆ ಕಪ್ಪಳಿಗೆ ಇಟ್ಕೊಂಡಿದ್ದಾನೆ. ನೀವು ಇನ್ನೊಂದು ಏಟ್ ಹೊಡೆದ್ರೆ ನಾನು ಇದನ್ನು ಬಿಟ್ಬಿಡ್ತೀನಿ ಅಂತ ಹೇಳಿ ಅವನ ಮುಖಕ್ಕೆ ಪಾಯಿಂಟ್ ಔಟ್ ಮಾಡಿದ್ದ ಸೌರವ್. ಕೆಳಗೆ ಹಾಕೋ ಹಜಾರ, ಇವನ ಕತೆ ಮುಗಿಸಿದ ಮೇಲೆ ನೋಡು ಇವನಿಗಿಂತ ಕೆಟ್ಟದಾಗಿರುತ್ತೆ ನಿಂದು, ನನ್ನನ್ನೇ ಎದುರಿಸ್ತೀಯ ನೀನು, ಕೆಳಗೆ ಹಾಕೋದನ್ನು ಅಂತ ತುಂಬ ಜೋರಾಗಿ ಕೂಗ್ಕೊಳ್ತಿದ್ದ ಆಸಿಫ್. ಸ್ಟಾಪ್ ಹರ್ಟಿಂಗ್ ಹಿಮ್, ಇನ್ನು ಏನೇ ಆ್ಯಕ್ಷನ್ ಮಾಡಿದ್ರು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿ ಆವಾಗ ಹಸನ್ ಬೇಸ್ ವಾಯ್ಸಲ್ಲಿ ಹೇಗೆ ಹೇಳ್ತಿದ್ನೋ ಹಾಗೆ ಇವನು ಚಿಕ್ಕ ಮಗು ಅದೇ ಥರದ ವಾಯ್ಸಲ್ಲೇ ಇವನು ಹೇಳ್ತಾ ಇದ್ದ. ಸ್ಟಾಪ್ ಹರ್ಟಿಂಗ್ ಹಿಮ್ ಯು ಬ್ಲಡಿ ಹಜಾರ ಅಂತ ಹೇಳಿ ಅವನು ತುಂಬ ಜೋರು ಮಾಡೋ ಅಷ್ಟೊತ್ತಿಗೆ ಸೌರವ್ ಸ್ಲಿಂಗ್ ಶಾಟ್ದು ಹಿಂದೆ ದಾರ ಎಳೆದ್ಬಿಟ್ಟ. ಆ ಸ್ಟೀಲ್ ಬೇರಿಂಗ್ ಹೋಗಿದ್ದೆ ಆಸಿಫ್ ಲೆಫ್ಟ್ ಕಣ್ಣೊಳಗೋಯ್ತು. ರಕ್ತ ಬಂತು. ಜೊತೆಗೆ ಬಿಳಿ ಕಲರ್ ಜೆಲ್ಲಿ ಥರದ್ದು ಏನೋ ಸೋರೋಕ್ಕೆ ಸ್ಟಾರ್ಟ್ ಆಯಿತು. ಅವನು ಅರ್ಚ್ತಾ ಇದ್ದ, ಅಲ್ಲ ಇನ್ನೂ ಭಯಂಕರವಾಗಿ ದುಃಖಿಸ್ತಾ ಇದ್ದ. ಏನೋ ಒಂದು ವಧೆ ತಿಂದ ಹುಲಿಯಂತೆ ಅವನು ಗುರಾಯಿಸ್ತಾ ಅದನ್ನು ನೆಲದ ಮೇಲೆ ಬಿದ್ದು ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎದ್ದೇಳಿ, ಹೊರಗೋಗ್ಬೇಕು, ಎದ್ದೇಳಿ ಅಂತ ನನ್ನ ಬಲವಂತವಾಗಿ ಅವನು ಕೈ ಸಹಾಯ ಕೊಟ್ಟು ಸೌರವ್ ನನ್ನನ್ನು ಹೊರಗೆ ಕರ್ಕೊಬಂದ. ಅವನು ಬಾಗಿಲು ತೆಗೀರಿ ಅಂತ ಹೇಳ್ದ. ಬಾಗಿಲು ತೆಗೆದೆ. ಆದರೆ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಉಸಿರಾಡ್ತಾ ಇದ್ದರೆ ಹೊಟ್ಟೆಯಲ್ಲಿ ನೋವು ಬರ್ತಿತ್ತು. ಹೆಜ್ಜೆ ಆಗ್ತಾಯಿದ್ರೆ ನನ್ನ ಮೂಳೆಗಳೆಲ್ಲ ನೋವು ಬರ್ತಾಯಿತ್ತು. ಹಾಗೆ ಅತಿ ಕಷ್ಟದ ಮೇಲೆ ಹೊರಗೆ ಬರ್ತಾಯಿದ್ವಿ. ನಾವು ಬರ್ತಾ ಇರೋದನ್ನು ನನ್ನನ್ನು ನೋಡಿ ಅವರು ಹೊರಗಡೆ ಇದ್ದ ಹುಡುಗರು ತುಂಬ ಶಾಕ್ ಆದರು. ಅಷ್ಟರಲ್ಲಿ ಒಳಗಡೆ ಕೇಳಿಸ್ತಾ ಇದ್ದ ಆಸಿಫ್ ಶಬ್ದಕ್ಕೆ ಆ ಕಡೆಗೆ ಓಡೋದ್ರು. ನಾನು ಇನ್ನೇನು ಬಾಗಿಲು ದಾಟ್ತಾ ಹಿಂದೆ ತಿರುಗಿ ನೋಡಿದೆ. ಅವರು ಆಸಿಫ್ ಕಣ್ಣಲ್ಲಿರೋ ಆ ಬೇರಿಂಗನ್ನು ನೋಡ್ಕೊತ ಅದನ್ನು ತೆಗೆಯೋ ಪ್ರಯತ್ನ, ಅವನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ಆಸಿಫ್ ಒಂದೇ ಸಮ ಅಲ್ಲಿ ನೆಲದ ಮೇಲೆ ಒದ್ದಾಡಿ ನರಳಾಡ್ತಿದ್ದ. ಅತಿ ಕಷ್ಟದ ಮೇಲೆ ಮೆಟ್ಲತ್ರ ಬರುವಾಗ ಫರೀದ್ ಅಲ್ಲಿಗೆ ಬಿಸ್ಮಿಲ್ಲಾ ಅಂತ ಹೇಳ್ಕೊತಾ ಓಡಿ ಬಂದು ನನ್ನನ್ನು ಎರಡು ಕೈ ಮೇಲೆ ಎತ್ಕೊಂಡು ಓಡಿ ಹೋದ. ಸೌರವ್ಗೆ ಡೈರೆಕ್ಷನ್ಸ್ ಕೊಟ್ಟ ಕಾರ್ ಓಪನ್ ಮಾಡೋಕ್ಕೆ. ಅದರೊಳಗೆ ನನ್ನ ಮಲಗಿಸ್ದ. ಹೆಚ್ಚಿನ ಸಮಯ ಇಲ್ಲ, ತಕ್ಷಣಕ್ಕೆ ಕಾರ್ ಮೂವ್ ಆಯಿತು.
ನನಗೆ ಆವಾಗಲೂ ಕೇಳಿಸ್ತು, ಸುತ್ತಲೂ ಮುತ್ತಲೂ ಇರೋ ಜನರು ಮಾತಾಡ್ತಿರೋ ಸದ್ದು, ಕಿರ್ಚ್ತಾ ಇರೋ ಸದ್ದು, ಸೌರವ್ ನನ್ನ ಎಣೆ ಮೇಲೆ ಕೈ ಇಟ್ಟು ಅಳ್ತಾ ಇರೋ ಸದ್ದು, ಫರೀದ್ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾನೇ ಇದ್ದ ಸದ್ದು ಕೇಳಿಸ್ಕೊತಾ ಪ್ರಜ್ಞೆ ತಪ್ಪಿದೆ. ಅಲ್ಲಿಂದ 2 ದಿನ ಆದಮೇಲೆ ನನಗೆ ಎಚ್ಚರ ಆಯಿತು. ನನ್ನ ಸುತ್ತಲೂ ಪೈಪ್ಗಳಿದ್ವು, ಮೇಲ್ಗಡೆ ರೂಫ್ ಕಾಣ್ತಾ ಇತ್ತು. ಎಲ್ಲಿದ್ದೀನಿ ಅರ್ಥ ಆಗಲಿಲ್ಲ ನನಗೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲಾಸ್ಟ್ ಸೆಂಟೆನ್ಸಿಂದ ನಾಳೆ ನಾನು ಕತೆ ಕಂಟಿನ್ಯೂ ಮಾಡ್ತೀನಿ. ಸೌರಭ್ನ ಅಲ್ಲಿಂದ ರಕ್ಷಿಸೋದಾದರೆ ಅಲ್ಲಿಂದ ಈ ಲಾಸ್ಟ್ ಪಾಯಿಂಟಿಂದ ಕರ್ಕೊಂಡಾದರೆ ಬಂದ. ಆದರೆ ಈ ತಾಲಿಬಾನ್ಸ್ ಅಮೀರ್ನ ಸೌರಭ್ನ ಬದುಕೋದಕ್ಕೆ ಬಿಟ್ರಾ, ಅಥವಾ ಇಮಿಗ್ರೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೌರಭ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅನುಮತಿಸ್ತಾವ? ನೆಕ್ಸ್ಟ್ ಅಮೀರ್ ಇಷ್ಟಕ್ಕೂ ಪೂರ್ತಿಯಾಗಿ ಬದುಕಿ ಉಳಿತಾನ ಇಲ್ವಾ? ಇದಕ್ಕೆಲ್ಲ ಪ್ರಶ್ನೆಗೂ ನಾಳೆ ಉತ್ತರ ಹುಡ್ಕೋಣ. ಈ ಕತೆ ಇಲ್ಲಿವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಹಾಗೆ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಇಟ್ಟು ಸ್ವಲ್ಪ ನಿಧಾನಕ್ಕೆ ಹೇಳಿರೋದು ಇದೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಅಂದರೆ ಅದು ಬೇರೆ ಭಾಷೆಯಲ್ಲಿರೋದ್ರಿಂದ ತಕ್ಷಣಕ್ಕೆ ನನಗೆ ಕನ್ನಡದಲ್ಲಿ ಪದ ಸಿಗ್ತಾ ಇಲ್ಲ, ನಾನು ಬರೆದು ಓದ್ತಾ ಇಲ್ಲ, ನೆನ್ಪಿಟ್ಕೊಂಡು ಹೇಳ್ತಿರೋದು ಕಾರಣ. ಹಾಗೆಯೇ ಎಲ್ಲಾದರೂ ಗ್ಯಾಪ್ಸ್ ಬಂದಾಗ ನಿಮಗೇನಾದರೂ ಸಾಧ್ಯವಾದಷ್ಟು ರಿಮೂವ್ ಮಾಡ್ತೀನಿ. ಏನಾದರೂ ಇದ್ದರೆ ಅದನ್ನು ಸಹಿಸ್ಕೋಬೇಕು. ಮತ್ತು ಸ್ಲೋ ಅನಿಸಿದ್ರೆ ನೀವು ಸ್ಪೀಡ್ ಮಾಡ್ಕೊಳ್ಳಿ. ಕೆಲವರು ನನಗೆ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಸ್ಪೀಡಾಗಿ ಹೇಳಬೇಡಿ, ನೀವು ಸ್ಲೋ ಆಗಿ ಹೇಳಿದ್ರೇ ನಮಗೆ ಆ ಕತೆ ಫೀಲ್ ಬರುತ್ತೆ, ನೀವು ಸ್ಪೀಡಾಗಿ ಹೇಳಿದ್ರೆ ಅದು ನನಗೆ ಫೀಲ್ ಬರಲ್ಲ, ಕೆಲವು ಪಾಯಿಂಟ್ಸ್ ಮಿಸ್ ಆಗುತ್ತೆ, ಕಥೆಯಲ್ಲಿ ತುಂಬ ಕಂಟೆಂಟ್ ಇರುವಾಗ ಸ್ಲೋ ಆಗೇ ಹೇಳಿ ಅಂತ ನನಗೆ ಸಜೆಷನ್ಸ್ ಕೊಟ್ಟರು. ಆದ ಕಾರಣ ಸ್ವಲ್ಪ ನಿಧಾನಕ್ಕೆ ಹೇಳಿದ್ದೀನಿ. ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಗುಡ್ ಡೇ.